ನಾನು ಕ್ಯಾಬಲ್ಲಿ ಹೋಗ್ತೀನಿ. ಅಪ್ಪ 5 ನಿಮಿಷಪ್ಪ. ಬರ್ತೀನಿ. ಅಪ್ಪ 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 2 ನಿಮಿಷಪ್ಪ. ಆಗೋದಿಲ್ಲ. ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ನಿಧಾನಕ್ಕೆ ಅಪ್ಪ, ಹುಷಾರಪ್ಪ. ನೀ ಕೂತೋಯಪ್ಪ. ನೋಡ್ಕೊಂಡು ಬರೋದಲ್ವಪ್ಪ? ಏನಾಗಲ್ಲ, ಕಾಲು ಸ್ವಲ್ಪ ಸ್ಪ್ರೈನ್ ಆಗಿದೆ ಅನ್ಸುತ್ತೆ. ಡಾಕ್ಟರ್ ಯಾರೋ ಏನು ಬೇಕಾಗಿಲ್ಲ, ನೀವು ವಿನಯ್ ಫೋನ್ ಮಾಡಿ ಬರೋಕ್ಕೆ ಕೇಳು. ಅಪ್ಪ ಅವ್ನು ಬರೋ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗತ್ತಪ್ಪ. ಪ್ಲೀಸ್ ಹಾಸ್ಪಿಟಲ್ಗೆ ಹೋಗೋಣ. ವಿನಯ್, ಯಾಕೋ ಹಿಂಗೆ ಕೂತಿದ್ಯಾ? ಏನಾಯ್ತು? ಕಲ್ಯಾಣಿ ಹತ್ರ ಕೃಷ್ಣನ್ ಬಗ್ಗೆ ಮಾತಾಡೋಕೆ ಟ್ರೈ ಮಾಡಿದೆ ಕಣೋ. ಹಾಂ, ಬುಕ್ ಓದ್ತಾ ಖುಷಿಯಾಗಿ ಬಂದಪ್ಪ. ಖುಷಿಯಾಗಿದ್ದಾಳಲ್ಲ, ಕರೆಕ್ಟ್ ಸಂದರ್ಭ ಮಾತಾಡೋಣ ಅಂತ ಕೃಷ್ಣ ಅಂದೆ ಅಷ್ಟೇ. ಮಾತು ಮುಂದುವರ್ಸೋಕೆ ಬಿಡಲೇ ಇಲ್ಲ ಕಣೋ. ಅವನ ಮಣ್ಣನ್ನು ಕೊಂದವನು, ಅವನ ಬಗ್ಗೆ ನಂಗೆ ಕೇಳೋಕ್ಕೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹೊಟ್ಟೋದ್ಲ. ಅವಳ ಕೋಪ ನಾನು ನೋಡಿದ್ದೀನಪ್ಪ. ಅದು ಸಾಮಾನ್ಯವಾದ ಕೋಪ ಅಲ್ಲ, ಇದು ಅದಕ್ಕೂ ಮೀರಿತ್ತು. ಅವಳಿಗೆ ಒಂದು ಮೇಲೆ ಒಂದು ಭಾವನೆ ಹುಟ್ಟಿದೆ ಕಣೋ. ಅದೇನು ಗೊತ್ತಾ? ಏನು? ಅಸಹ್ಯ. ಅವಳಿಗೆ ಕೃಷ್ಣನ್ ಮೇಲೆ ಅಸಹ್ಯ ಆಗ್ಬಿಟ್ಟಿದೆ. ಅವಳು ಆ ಭಾವನೆ ಸುತ್ತ ಗೋಡೆ ಕಟ್ಬಿಟ್ಟಿದ್ದಾಳೆ ಕಣೋ. ಅದ್ರ ಒಳಗೆ ಮುಳುಗ್ಬಿಟ್ಟಿದ್ದಾಳೆ. ಆಚೆ ಬರಕ್ಕೆ ಟ್ರೈಯೇ ಮಾಡ್ತಾ ಇಲ್ಲ. ಇವನು ಆ ಗೋಡೆ ಆಚೆ ಇದ್ದಾನೆ. ಇದೇ ಕಣೋ ಪ್ರಾಬ್ಲಮ್ಮು. ವಿನಯ್, ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ. ಈ ಕೆಫೆ ವಿಷಯ, ಆ ವಾಟರ್ ಟ್ಯಾಂಕರ್ ವಿಷಯ, ಇದೆಲ್ಲ ಯೋಚನೆ ಮಾಡ್ತಾಯಿದ್ರೆ ಇದೆಲ್ಲ ಹೇಗೆ ವರ್ಕೌಟ್ ಆಗುತ್ತಪ್ಪ ಅಂತ ಭಯ ಆಗುತ್ತೆ. ಬಟ್ ಆದರೂ ಎಲ್ಲ ಸರಿಯಾಗುತ್ತೆ, ಎಲ್ಲ ವರ್ಕೌಟ್ ಆಗುತ್ತೆ. ಆ್ಯಂಡ್ ನೀನು ಹೇಳಿದಾಗೆ ಕೃಷ್ಣನ ಪ್ರೀತಿಗೆ ಆ ಶಕ್ತಿ ಇದ್ದರೆ ಇಡೀ ಜಗತ್ತೇ ಅವ್ನ ಬೆನ್ನಿಂದ ನಿಲ್ಲತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿರ್ತೀನಿ. ಬಟ್ ಕೆಲವೊಂದು ಸತಿ ಸಡನ್ಲಿ ಅತ್ತಿಗೆ ಕಣ್ಮುಂದೆ ಬರ್ತಾರೆ, ರುಕು ಅವ್ರ ತಾಯಿ ಕಣ್ಮುಂದೆ ಬರ್ತಾರೆ. ಆ್ಯಂಡ್ ಮೇನ್ಲಿ ಆ ಆಕ್ಸಿಡೆಂಟ್ ವಿಷಯ, ಆ ಆಕ್ಸಿಡೆಂಟ್ ನೆನಪಾಗುತ್ತೆ ಆ್ಯಂಡ್ ಭಯ ಆಗುತ್ತೆ. ಇದೆಲ್ಲ ದಾಟಿ ಕೃಷ್ಣ ಅದು ಹೇಗೆ ಗೆಲ್ತಾನೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಬ್ರೋ. ಅಲ್ಲ ಕಣೋ, ಒಂದು ವೇಳೆ ಅದೆಲ್ಲ ಮೀರಿ ಅವ್ನು ಎದುರಿಸಿದ್ರು, ರುಕುಗೋಸ್ಕರ ಎಲ್ಲರ ವಿರುದ್ಧ ಹೋರಾಡಿದ್ರು, ಇಲ್ಲಿ ಯಾವುದು ಮುಂಚಿತರ ಇರಲ್ಲ ಕಣೋ ಬರತ್ತಾ? ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಮ್ಮಿಬ್ಬರು ಫ್ಯಾಮಿಲಿ ಮಧ್ಯೆ ಇರೋ ರಿಲೇಷನ್ಶಿಪ್ಪು, ಅಪ್ಪನ ಪೊಸಿಷನು ಎಲ್ಲ ಹಾಳಾಗೋಗುತ್ತೋ. ಹಿಂಗೆ ಕೃಷ್ಣನ್ ಬಗ್ಗೆ ಮುಂಚೆನೇ ಗೊತ್ತಾನೆ. ಅವ್ನು ಒಂದು ಸಲ ಡಿಸೈಡ್ ಮಾಡಿದ್ರೆ ಅವನ್ನ ತಡೆಯೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನಿಜ, ಅವನು ಆಲ್ರೆಡಿ ಡಿಸೈಡ್ ಅಂತೂ ಮಾಡಿದ್ದಾನೆ ಬ್ರೋ. ಇದೆಲ್ಲ ನೋಡ್ತಾ ಇದ್ರೆ ಒಂದು ದೊಡ್ಡ ಬಿರುಗಾಳಿನೇ ಎದ್ದೇಳುತ್ತೆ ಅಂತ ಎಲ್ಲ ಸೂಚನೆ ಕಾಣಿಸ್ತಾ ಇದೆ. ಎದ್ದೇಳೋದೇನು, ಪಕ್ಕ ಎದ್ದೇಳತ್ತೆ. ಅಪ್ಪ ಅಪ್ಪ ಏನಿಲ್ಲಪ್ಪ, ಒಂದೇ ಒಂದು ನಿಮಿಷ, ನಾನು ಗಾಡಿ ನಿಲ್ಲಿಸ್ತೀನಿ, ಹಾಸ್ಪಿಟಲ್ಗೆ ಕೊಟ್ಟೋಣ. ಅಬ್ಬಬ್ಬಾ.